बेळगाव शहरात पिण्याच्या पाण्याची कमतरता नसून योग्य व्यवस्थापनाचा अभाव हीच मुख्य समस्या असल्याचे सार्वजनिक बांधकाम मंत्री सतीश जारकीहोळी यांनी सांगितले. मंगळवारी बेळगाव येथे पत्रकारांशी बोलताना त्यांनी ही माहिती दिली. सध्या धरणात पुढील 2 महिने पुरेल इतके पाणी उपलब्ध असून जुलै अखेरपर्यंत कोणतीही भीती बाळगण्याची गरज नाही असे त्यांनी स्पष्ट केले. ಈಗಲೇ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಕುಡಿ ನೀರು ವ್ಯವಸ್ಥೆ ಇದೆ. ನಮಗೆ ನದಿ ಪಾತ್ರ ಇರ್ಬೋದು, ಬೆಳಗಾವಿ ಇರ್ಬೋದು, ಅದಕ್ಕೆ ರಿಲೇಟೆಡ್ ಏನು ನಾವು ಘಟಪ್ರವನ್ನು ತರ್ತೀವಿ, ಅಲ್ಲೇನು ಕೊರತೆ ಇಲ್ಲ. ಇನ್ನು 2 ಮಂತ್ಸ್ವರೆಗೆ ಒಂದು ಜುಲೈ ಎಂಡ್ವರೆಗೆ ನೀರು ಸಪ್ಲೈ ಮಾಡಲಿಕ್ಕೆ ನಮ್ಮ ಕಡೆ ನೀರಿದೆ. ಅದನ್ನು ಯಾವಾಗಲೂ ನಾವು ಅಷ್ಟು ಇಟ್ಟೇ ಇಡ್ತೀವಿ. ಸೊ ಹೀಗಾಗಿ ಇನ್ನು 15 ದಿವಸ ಕಮ್ಮಿ ಆಗೋದು ಇದೇನೋ ಮಳೆಗಾಲದಾಗಿದ್ದಾಗ ಸೇಮ್ ಪ್ರೊಸೆಸ್. ಅದಕ್ಕೆ ಈ ಬೇಸಿಗೆ ಅಂತಿಲ್ಲ, ಅದು ಮಳೆಗಾಲದಾಗಿದ್ದಾಗ ಕೂಡ ಅದು ಕೆಪಾಸಿಟಿ ಸಾಲದರಿಂದ ಅದು 15 ದಿವಸ 10 ದಿವಸ ಕಮ್ಮಿ ಮಾಡುವಂಥ ಪದ್ಧತಿ ಇದೆ ಬೆಳಗಾವಿಯಲ್ಲಿ. ಈಗ ಅದು ಮುಂದುವರಿಸ್ತಾರೆ ಅಷ್ಟೇ. ಅವಶ್ಯಕ ಇದ್ದರೆ ಟ್ಯಾಂಕರ್ ಮಾಡ್ತಾರೆ, ಟ್ಯಾಂಕರ್ಗೆ ಅವಕಾಶ ಇದೆ. ಬೋರ್ವೆಲ್ಸ್ ಇದೆ, ಬೆಳಗಾವಿ ಸಿಟಿಯಲ್ಲಿ ಸುಮಾರು ಬೋರ್ವೆಲ್ ಇದೆ. ಅವನ್ನೆಲ್ಲ ರೀಚಾರ್ಜ್ ಮಾಡಿದ್ದಾರೆ. ಅಲ್ಲೆಲ್ಲೇ ಟ್ಯಾಂಕ್ ಮಾಡಿದ್ದೇವೆ ನಾವು ಹಿಂದಿನ ಅವಧಿಯೊಳಗೂ ಹಿಂದಿನ ಎಲ್ಲ ಅವಧಿಗಳಲ್ಲೇ ಟ್ಯಾಂಕ್ ಇದ್ದಾರೆ. ಅಲ್ಲೆಲ್ಲಿ ವಿದಿನ್ 100 ಮೀಟರ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅವಕಾಶ ಕಲ್ಪಿಸಿದೆ. ಇಲ್ಲ ಅದೇ ಹೇಳಿಲ್ಲ. ಹಿಡಕಲ್ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಇಟ್ಕೊಂಡಿದ್ದೀವಿ ನಾವು. 2 ಮಂತ್ಸಿಗೆ ಆಗುವಷ್ಟು ನೀರು ನಮ್ಮ ಕಡೆ ಇದೆ. ಸೊ ಅಂತ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. 2 ಮಂತ್ಸ್ ಆದ್ಮೇಲೆ ನೋಡೋಣ. ಈಗ ಅಲ್ಲಿವರೆಗೆ ಜುಲೈ ಎಂಡ್ವರೆಗೆ ನೀರಿದೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. 24 hours ಇನ್ನೂ ಕೆಲಸ ನಡೀತಾನೆ ಇದೆ. ಹಂಗೆ ಅದು ನಡೀತಾನೆ ನೀರು ಕೊರತೆ ಎಲ್ಲರೂ. ಅದು ಕೆಪಾಸಿಟಿ ಕಡಿಮೆ ಇದೆ, ಸಪ್ಲೈ ಡಿಮಾಂಡ್ ಜಾಸ್ತಿ ಇದೆ. ಹಿಂಗಾಗಿ ಅದು ನೀವು ಹೇಳ್ದಂಗೆ 1 hour ಕೊಡ್ತಾರೆ. ಈ ಎಲ್ಲರೂ ಸಮಾಧಾನ ಮಾಡಲಿಕ್ಕೆ 10 ದಿವಸಕ್ಕೊಮ್ಮೆ ರೊಟೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ನೀರಿನ ಕೊರತೆ ಎಲ್ಲ ನಮ್ಮಲ್ಲಿ ಸಪ್ಲೈ ಮಾಡುವಂಥ ಸಿಸ್ಟಮ್ ಇಲ್ಲ. ಗಂಭೀರತೆ ಆದರೆ ಏನು ತಯಾರಿ ಮಾಡ್ಕೊಂಡಿರ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ನೀರಿನ ಟ್ಯಾಂಕರ್ಗೆ ಖುದ್ದು ನಾವೇ ಚೆಕ್ ಮಾಡಿದರೆ 1500ರಿಂದ 2000 ರೂಪಾಯಿ ಒಂದು ನೀರಿನ ಟ್ಯಾಂಕರ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಯಾರು ಬಗ್ಗೆ ಕ್ರಮ ಇಲ್ಲ. ಟ್ಯಾಂಕರ್ ಪ್ರೈಸ್ ಕ್ಯಾಪಿಂಗ್ ಆಗ್ಬೇಕು ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್. ಅದ್ರಿಗೆ ಯಾಕಂದ್ರೆ 15 ಮಿನಿಮಮ್ ಕೇಳ್ತಾ ಇದ್ದಾರೆ. ನೋಡೋಣ ಈಗ ನಾವು ಹೆಂಗು ಇದನ್ನು ಪಂಚಾಯತಿಯಲ್ಲಿ ನಾವು ಪ್ರತಿ ಪಂಚಾಯತಿಗೆ ಒಂದು ಟ್ಯಾಂಕರ್ ಮಾಡಿದ್ವಿ ಸ್ವಂತ. ಹಿಂಗಾಗಿ ಹಳ್ಳಿಯಲ್ಲಿ ಇದು ಸಮಸ್ಯೆ ಉದ್ಭವ ಆಗೋಲ್ಲ. ಅವ್ರು ಎಲ್ಲಿಂದ ನೀರು ತಂದು ಹಾಕ್ತಾರೆ, ಅಲ್ಲಿ ಬೋರ್ವೆಲ್ಲೋ ಬಾವಿಯಿಂದ. ಈಗ ಆ ಪದ್ಧತಿ ನಾವು ಸಿಟಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಆ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೋಡೋಣ ಟ್ಯಾಂಕರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಹಾನಗರ ಪಾಲಿಕೆಯಿಂದ. ಸೊ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಪಂಚಾಯತಿಯಿಂದ ಮಾಡಿರಲಿಲ್ಲ. ಅಲ್ಲ ಹೆಚ್ಚು ಕಮ್ಮಿ ಎಲ್ಲ ಪಂಚಾಯತಿಗೆ ಒಂದು ಟ್ಯಾಂಕರ್ ಇದೆ ನಮ್ಮದು. ಹಿಂಗಾಗಿ ಅಲ್ಲಿ ಸಡನ್ ಆಗಿ ಅದನ್ನ 10ರಿಂದ ಸಪ್ಲೈ ಮಾಡ್ತಾರೆ. ಮಾಡಬೇಕಲ್ಲ, ಮಾಡಿ ಡಿ.ಸಿ ಅವ್ರ ಗಮನಕ್ಕೆ ತರ್ತೀವಿ. ಸೊ ಅವ್ರಿಗೆ 38 ರೇಟ್ ನೋಡ್ಬೇಕು. ರೇಟ್ ಯಾವ ರೇಟ್ ಹಾಕ್ತಿದ್ದಾರೆ. ಅದೇ ಹೇಳಿಲ್ಲ, ಅದು ಕಡಿಮೆ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಸೊ ಇನ್ನೊಂದು ಸಾರಿ ನಮ್ಮ ಬೋರ್ವೆಲ್ ಇದೆ ರೀ, ಸುಮಾರು 1000 ಮೇಲೆ ಇರ್ಬೋದು ಬೋರ್ವೆಲ್ ನಮ್ಮದು. ಕಡಿಮೆ ಅಂದರು ಅದು ನೋಡೋಣ. ಹೇಳುತ್ತೆ ಅಂದರೆ ನೀರು ಕಡಿಮೆ ಶಾರ್ಟೇಜ್ ಇದ್ರೆ ಆಗಿರ್ಬೋದು. ಸುಮಾರಾಗಿದೆ. ಮತ್ತು ಅಲ್ಲಿ ಟ್ಯಾಂಕರ್ ಇದೆ, ಅದಕ್ಕೂ ಚಾವಿ ಕೂಡ ಇದೆ ಇಡೀ ಎಂಟೈರ್ ಸಿಟಿಯಲ್ಲಿ. ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ನೀವು ಮತ್ತೆ ಮಳೆ ಆದರೆ ಅದು ರೀಚಾರ್ಜ್ ಆಗೋದು. यावेळी आमदार आसिफ सेठ उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना।
आराधना, मारुति गली, बेलगाम। मन भाए आराधना।